ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಬಂದು ನನ್ನನ್ನು ಹೊಸತಾಗಿ ಗಂಡನ ಮನೆಗೆ ಕಳಿಸ್ಕೊಡೋದಂತೆ. ಮದುವೆಯಾಗಿ 1.5 ತಿಂಗಳು ನಾನು ತಾಯಿ ಮನೆಯಲ್ಲೇ ಇದ್ದೆ. ಲೈಕ್ ಏನೋ ಸುನ್ನೇವ ಅಮಾವಾಸ್ಯೆ ಅಂತ ಹೇಳಿ ಹೋಗೋಕ್ಕಿಲ್ಲ ಅಂತ ಹೇಳಿ. ಸೊ ಇವತ್ತು ಗಂಡನ ಮನೆಗೆ ಕಳಿಸ್ಕೊಡ್ತಿದ್ದಾರೆ. ಹಾಗಾಗಿ ಇಷ್ಟು ಚೆನ್ನಾಗಿ ರೆಡಿಯಾಗಿದ್ದೀನಿ ಆ್ಯಂಡ್ ಹೊರಡ್ಬೇಕು ಇವಾಗ. ಇವಳು ನೋಡಿ ಊಟ ಮಾಡ್ಕೊಂಡು ಕೂತಿದ್ದಾಳೆ. ರೆಡಿ ಆದೆ, ಪ್ಯಾಕಿಂಗ್ ಎಲ್ಲ ಮಾಡಿ ಎಲ್ಲ ಕಾರಿಗೆಲ್ಲ ತುಂಬಿಸಿ ಆಯಿತು. ಬುತ್ತಿ ಊಟಕ್ಕೆಲ್ಲ ಮಾಡಿಕೊಂಡು ಹೊರಡೋದು. ನೋಡಿ ನನ್ನ ತಂಗಿ ಬಂದಿದ್ದಾಳೆ, ಮದುವೆಗೆಲ್ಲ ಏನಕ್ಕೂ ಬಂದಿರಲಿಲ್ಲ. ನನ್ನ ನೀವು ನೋಡಿಲ್ಲ ಅನ್ಸುತ್ತೆ ಒಮ್ಮೆನೋ, ಮುಂಚಿನ ಬ್ಲಾಗಲ್ಲಿ ಕಾಣಿಸ್ಕೊಂಡಿದ್ದೀನಿ. ಬಿಸ್ಕೆಟ್ ಹಸುವಾಗಿ ವಿಡಿಯೋ ಒಂದ್ ಕಡೆ ತಗೊಂಡು ಓಡಾಕ್ತಾನ ಅವನು. ಕಿತ್ತೂರಾಣಿ ಚೆನ್ನಮ್ಮ ಮಾಡಿದ್ದು ಅದೇ 20,000 ರೂಪಾಯಿ ಪಂಪ್ ನಮಗೆ ಬರುತ್ತೆ. ನಾನು ಅದೇ ಹೇಳಿದೆ, ಈಗ ಅವನ ಹತ್ರ ಅದೇ ಹೇಳಿದೆ. ಕಚ್ಚಪ್ಪ ಲೈನ್ ಅಲ್ಲಿ ಇವ್ರ ಔಟ್ಫಿಟ್ ನೋಡಿ ಹೆಂಗಿದೆ. ಅಲ್ಲ ಈಗ ಡ್ಯಾನ್ಸ್ ಮಾಡಿ ಆ ಕಾರ್ನಾಗ ಇಡು ನೆನಪಲ್ಲಿ. ಭಾರತ್ ಮಾತಾ ಕಿ ಜೈ. ಬೇಗ ಬೇಗ ಇದ್ರಲ್ಲ ಸಾಂಗ್ ಹಾಕ್ರೆ ಅಕ್ಕ. ಸಾಂಗ್ಲಿ ನಿಮ್ಮ ಅಕ್ಕ ಮದುವೆಯಾಗಿ ನಾನು ಗಂಡನ ಮನೆಗೆ ಹೊಂಟಾನೆ ಅಂತ ಆಕಿಗೆ ಫೀಲ್ ಇಲ್ಲ. ಸಾಂಗ್ ಹಾಕೊಂಡಿದ್ಯಾ? ಗಂಡನ ಮನೆಗೆ ಕಳ್ಸ್ಕೊಡೋಕ್ಕೋಸ್ಕರ ಇಲ್ಲಿ ನನಗೆ ಮಡ್ಲಕ್ಕಿ ಹಾಕ್ತಾ ಇದ್ದಾರೆ. ಆ್ಯಂಡ್ ಅವ್ರ ಮನೆಗೆ ತೊಗೊಂಡೋಗೋಕೆ ಅಂತೇಳಿ ಬುತ್ತಿ ಎಲ್ಲ ಮಾಡ್ಕೊಂಡಿದ್ದಾರೆ. ಸೊ ಏನೋ ಶಾಸ್ತ್ರ ಅಂತೆ ಗಂಡನ ಮನೆಗೆ ಹೊಸದಾಗಿ ಕಳಿಸ್ಕೊಡೋದು ಅಂತ. ಹಾಗಾಗಿ ನನಗೆ ಇಲ್ಲಿ ಮಡ್ಲಕ್ಕಿ ಹಾಕಿ ಕಳಿಸ್ಕೊಡ್ತಿದ್ದಾರೆ. ಮಡ್ಲಕ್ಕಿ ಹಾಕಿ ಆದಮೇಲೆ ಹೊಸಲು ಪೂಜೆ ಮಾಡಬೇಕು. ಹೊಸಲು ಪೂಜೆ ಮಾಡಿದ ನಂತರ ಮನೆ ಒಳಗಡೆ ಬರೋಂಗಿಲ್ಲ. ಹಾಗೆ 5 ಮನೆಯಿಂದ ನನಗೆ ಮಡ್ಲಕ್ಕಿ ಹಾಕ್ಸ್ಕೋಬೇಕು. ಮಡ್ಲಕ್ಕಿ ಹಾಕ್ಸ್ಕೊಂಡು ಅಲ್ಲಿಂದ ಹಾಗೆ ಹೋಗೋದು, ಮತ್ತೆ ಮನೆ ಒಳಗಡೆ ಬರೋಕ್ಕಿಲ್ಲ. ನೀವು ಇದನ್ನ ಹಾಕೊಂಡಿಲ್ಲ. ಯಾರು ಇವಳು? ಮಮ್ಮಿ ಮೂಗ್ಬಟ್ಟ ಆಶೀರ್ವಾದ ಮಾಡ್ರಿ ಇಬ್ರು. ಏನ್ರಿ ನೀವು? ಚಿಕ್ಕಮ್ಮ ಅವ್ರದ್ದು ಬೀಳುತ್ತಾರೆ ಈಗ. ಬೇಗ ಬೇಗ ಬಿದ್ದು ಇನ್ನೇನು ಹೊರಡುವ ಸಮಯ. ಎಲ್ರು ಒಂಚೂರು ಚೂರು ಕಣ್ಣೀರು ಹಾಕ್ಬೇಕಂದು ವಿನಂತಿ. ಈಗ ಲಾಸ್ಟ್ ಇನ್ನೇನು. ಮತ್ತು ಗೈಸ್, ಅದು ಒಂದ್ಸತಿ ಹೊರಗಡೆ ಹೋದ್ರೆ ಒಳಗಡೆ ಬರ್ಲಿಕ್ಕಿಲ್ಲ ಅಂತೇಳಿ ಶಾಸ್ತ್ರ ಮಾಡ್ತಿದ್ದಾರೆ. ಅದಕ್ಕೆ ಹೋಗ್ತಿದ್ವಿ. ಹೋಗ್ರಿ ಬೇಗ. ಸಕ್ಕರ ಸೆಕೆಂಡ್ ಟೈಮ್ ಹಿಂಗೆ ಪೂಜೆ ಮಾಡಿ ಹೋಗ್ತಾ ಮುಖ ತುಂಬ ಫುಲ್ ಕುಂಕುಮ. ಈಗ 5 ಜನರ ಮನೇಲಿ ಮಾಡ್ಲಕ್ಕೆ ಹಾಕ್ಸ್ಕೋಬೇಕಂತೆ. ಫಸ್ಟ್ ನಮ್ಮ ಮನೇಲಿ ಆಯಿತು. ಇವಾಗ ಇಲ್ಲೊಬ್ರು ಆಂಟಿ ಇದ್ದಾರೆ, ಲಕ್ಷ್ಮಿ ಆಂಟಿ ಅಂತ, ಅವ್ರ ಮನೇಲಿ ಅಂಕಲ್ ಹೋದ್ರು. ಅವರು ಚಿತ್ರಾಪುರ ದೇವಸ್ಥಾನಕ್ಕೆ ಇವತ್ತು ಪೂಜೆ. ಇದಕ್ಕೆ ಹೆಡ್ಗಿ ಅಂತಾರಂತೆ. ಸೊ ಇದಕ್ಕೆ ಬುತ್ತಿ ಅಂತ ಹೇಳ್ತಾರೆ. ಇದರಲ್ಲಿ ಬುತ್ತಿ ಅನ್ನ ಮತ್ತು ಕರ್ಚಿಕಾಯಿ, ಆಮೇಲೆ ಇನ್ನೂ ಸ್ವಲ್ಪ ಐಟಮ್ಸ್ನ ಪಲ್ಯ, 2-3 ಥರದ ಪಲ್ಯ, 2 ಥರದ್ದು ಚಟ್ನಿಗಳನ್ನೆಲ್ಲ ಮಾಡಿಕೊಂಡು ಪ್ಯಾಕ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಅದನ್ನ ಇದ್ರ ಥರನೇ ತೊಗೊಂಡೋಗ್ಬೇಕು ಅಂತ ಶಾಸ್ತ್ರ ಇದೆ. ಅದಕ್ಕೋಸ್ಕರ ತಗೊಂಡು ಅದಕ್ಕೆ ಕಂಕಣ ಎಲ್ಲ ಕಟ್ಟಿ ಪೂಜೆ ಮಾಡಿ ಶಾಸ್ತ್ರೋತ್ತರವಾಗಿ ನನ್ನನ್ನು ಕಳಿಸ್ಕೊಡ್ತಾ ಇದ್ದಾರೆ. ತಿಂಗಳಿಗೆ ಒಂದ್ಸಲ ಬರ್ತಾನೆ, ಯಾಕೆ ಅಳ್ಬೇಕು? ಪರ್ಮಿಷನ್ ಕೇಳಿದ್ದೆ ಬರ್ಬೇಕು ಇಲ್ಲ ತಾನೆ. Hello guys, welcome to my new YouTube channel.
ಪ್ಲೀಸ್ ಸಸಕರ ಬರ ಆ್ಯಂಡ್ ಫೈನಲ್ ಆಗಿ ಇದು ನಮ್ಮ ಚಿಕ್ಕಮ್ಮನ ಮನೆಯಲ್ಲಿ ಹಾಕ್ತಾ ಇರೋದು 5ನೇ ಮನೆ ಮಾಡ್ಲಿಕ್ಕೆ. ಸೊ ಇದಾದಮೇಲೆ ಹೊರಡಬೇಕು. ಬರ್ತೀರಾ? ಹೋಗಿ. ಮಮ್ಮಿ ಇವಾಗ ಹೊರಟ್ವಿ. ನಮ್ಮಮ್ಮ ಕಾರಲ್ಲಿ ಗೆಜ್ಜೆ ಹಾಕುತ್ತಾರೆ. ಮಮ್ಮಿ ಅಲ್ಲಿ ನನ್ನ ಚಿಕ್ಕಮ್ಮ ಬರ್ತಾರೆ, ಅವ್ರನ್ನ ಪಿಕ್ ಮಾಡ್ಕೊಂಡು ಸೀದಾ ಚಿಕ್ಕಮಂಗ್ಳೂರು ಟೀ ಕಾಫಿ ಕುಡಿಯೋಕೆ ಅಂತ ಬಂದಿದ್ದೀವಿ. ನಮ್ಮಪ್ಪ ಪ್ರೋ ರೈಡರ್ ಆಗಿದ್ದಾರೆ. ಏನ್ ಪಪ್ಪ? ಹಾಂ ಸೊ ಎಲ್ಲ ಬಂದು ಊಟ ಎಲ್ಲ ಮುಗಿಸ್ಕೊಂಡು ಫೈನಲಿ ಒಂದು ಮಲಗಲಿಕ್ಕೆ ಅಂತ ಬಂದೆ. ಆ್ಯಂಡ್ ನಾನು ಅಲ್ಲಿಂದ ಬಂದಿರೋದಕ್ಕೆ ನನಗೆ ಸರ್ಪ್ರೈಸ್ ಕೊಡಲಿಕ್ಕೋಸ್ಕರ ಬೆಂಗಳೂರಿಂದ ನನ್ನ ತಂಗಿ ಮತ್ತು ನಾದಿನಿ ಬಂದಿದ್ದಾರೆ. ನನಗೆ ಸರ್ಪ್ರೈಸ್ ಕೊಟ್ಟರು ಬಂದು. ಆ್ಯಕ್ಚುಲಿ ಬೇಜಾರಾಗ್ತಾ ಇತ್ತು. ಇವರಿಬ್ಬರು ಬಂದಿದ್ದು ನೋಡಿ ಫುಲ್ ಖುಷಿ ಆಯಿತು. ಈಗ ನಾವು ಪಾಯಸ ತಿಂದು ಮಲ್ಕೊಳ್ತೀವಿ. ಗುಡ್ ನೈಟ್. ಈಗ ಮಾರ್ನಿಂಗ್ ಎದ್ದು ಬ್ರೇಕ್ಫಾಸ್ಟ್ ಮಾಡಿ ಕಾಫಿ ಕುಡಿತಿದ್ದೆ. ಏನು ಮಾಡೋಣ ನೆಕ್ಸ್ಟ್? ಕೆಲ್ಸಕ್ಕೆ ಹೋಗ್ಬೇಕು. 5 ಗಂಟೆ ಟ್ರೈನಿಗೆ ಆಗಲ್ಲ ಕೆಲಸ ಅವಳು ಮೊನ್ನೆ ಹಾಕಿದಾಳಲ್ವಾ, ಅದಕ್ಕೆ ಆಗಲ್ಲ. ಮನೇಲಿ ಊಟ ಎಲ್ಲ ಮಾಡ್ಕೊಂಡು ಇವಾಗ ನಾವು ತೋಟಕ್ಕೆ ಬಂದಿದ್ದೀವಿ. ತೋಟದಲ್ಲಿ ಎಳ್ನೀರು ಕುಡ್ಕೊಂಡು ಈಗ ಎಲ್ಲರೂ ಮಂಗಳೂರು ಹೋಗ್ತಾರೆ. ನಾನು ಮನೆ ಬೆಂಗಳೂರು ಹೋಗ್ತಾರೆ. ನೆನ್ನೆ ಬಂದ್ರು, ಇವತ್ತು ಹೊಂಟು. ಬರ್ರಿ ಹೋಗೋಣ. ಅಲ್ಲಿ ಇಲ್ಲೇನು ಮಾಡ್ತೀರಾ? ರಿವ್ಯೂ ಪ್ಲೀಸ್. ಹೊಟ್ಟೆ ಫುಲ್. ಸುಮ್ಮು ಹೆಂಗಿತ್ತು ಎಳ್ನೀರು? ಅದಕ್ಕೆ 4 ಕುಡ್ದೆ. 4 ಕುಡ್ದೆ ಅಲ್ಲ ಮೀ ನಾನು. ಅದೆಷ್ಟು ಕುಡ್ದೆ? 2 ಕುಡ್ದೆ. ಸಾಕು. ಸತ್ತೋಗ್ಲು. ದೀಕ್ಷಾ ಎಷ್ಟು ಕುಡ್ದೆ? ಎಷ್ಟು ಕುಡ್ದೆ? ಗಂಜಿನ 2 ತಿಂದಿರೋದು. ಎಷ್ಟು ಕುಡ್ದೆ? 3:30. ಚೆನ್ನಾಗಿಲ್ವಂತೆ. ಚೆನ್ನಾಗಿಲ್ಲ. ಅದಕ್ಕೆ 3:30 ಕುಡ್ದೆ. ಯಾರು 3:30 ಕುಡ್ದೆ? ನೀನು 2 ಕುಡ್ದಿರೋದು. ಆಗ್ಲಿಂದ ಚಿಕ್ಕಿ ಯೂಟ್ಯೂಬ್ನಾಗ ನಿನ್ನ ನಾಳ್ದು ಫೇಮಸ್. ಹೇಗಿತ್ತು ರಿವ್ಯೂ ಕೇಳು. ಹಾ ಹೇಗಿತ್ತು ನೋಡಿ ಗೈಸ್, ಇವರೇ ಬೇಪೆಗಂತ ಹೇಗಿತ್ತು ರಿವ್ಯೂ ಕೇಳು ಅಂತ ಹೇಳ್ತಿದ್ದಾರೆ. ಕಳಿಸ್ತೀನಿ ಈಗ. ಇಬ್ರಿಗೂ ಕೆಲಸ ಇಲ್ಲ, ಬೆಂಗಳೂರಿಂದ ಓಡ್ ಬಂದವ್ರು ಇಲ್ಲಿಗೆ. ಈಗ ಎಳ್ನೀರು ಕುಡಿಯಕಂತಾನೆ ಓದ್ ಬಂದವ್ರು. ಈಗ ಎಳ್ನೀರೆಲ್ಲ ಕುಡಿದ್ವಿ. ಈಗ ಇವರೆಲ್ಲ ಮಂಗ್ಳೂರ್ಗೆ ಹೊರಡ್ತಾರೆ. ನಾನು ಮನೆಗೆ ಹೋಗ್ತೀನಿ. ನನ್ನನ್ನು ಬಿಟ್ಟು ಹೋಗ್ತೀರಾ ಈಗ? ನನ್ನನ್ನು ಬಿಟ್ಟು ಹೋಗ್ತೀರಾ ಈಗ? ಎಲ್ರು ಹೊರಡ್ತಾರೆ, ನನ್ನ ಒಬ್ಬಳೇ ಬಿಟ್ಟು. ಬಲೆ ಗಾಯ್ಸ್, ನೀರು ಕುಡಿಯೋಣ. ಗೈಸ್ ಬೇಡ ಬೇಡ ಅಂದ್ರೆ ಕೊಟ್ಟು ಕಳಿಸ್ತೋಳೆ. ಪ್ರೀತಿ ನಮ್ಮ ಮೇಲೆ. ನನ್ನ ಗಂಡ ನನ್ನ ತವ್ರ ಮನೆ, ನನ್ನ ಅಪ್ಪ ಅಮ್ಮಂಗೆ ಎಳ್ನೀರು ಕೊಟ್ಟು ಕಳಿಸ್ತಾನೆ. ನಮ್ಮ ತೋಟದ ಎಳ್ನೀರು. ತವ್ರ ಮನೆ ನಮ್ದಲ್ಲ, ಇದೆ ನಿಮ್ಮ ತವ್ರ ಮನೆ. ಅದೇ ನನ್ನ ಗಂಡನ ಮನೆಯಿಂದ ತವರು ಮನೆಗೆ. ಸೊ ಇದಾಗಿತ್ತು ನಮ್ಮ ಈ ಒಂದು ಬ್ಲಾಗ್. ವಾಟ್ ಇಸ್ ದಿಸ್ ಪಪ್ಪ? ನಿಜವಾಗ್ಲೂ ಹಂಗೆ ಈ ಬ್ಲಾಗ್ ನಮಗೆ ಟೈಮ್ ಆಯ್ತು. ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಎಲ್ರಿಗೂ ಈ ಬ್ಲಾಗ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾವ್ಯಾವ ಥರ ಕಂಟೆಂಟ್ಸ್ ಬೇಕು ಅಂತ ಹೇಳಿ ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್. ಬಾಯ್. ಎಲ್ಲರೂ ಮನೆ ಕಳಿಸ್ಕೊಟ್ಟು ನಾನು ಇವತ್ತು ಒಬ್ಬಳೇ ಕೂತ್ಕೋತೀನಿ. ಬಾಯ್.